ಸ್ಟಾರ್ಟ್ ಆಯ್ತು. ಸಚಿವ ಸಂಪುಟ ವಿಸ್ತರಣೆ ಆಗುವಂಥದ್ರಲ್ಲಿ ಇದೆ ಇವಾಗ. ಮೋಸ್ಟ್ಲಿ ನನಗನ್ಸೋ ಮಟ್ಟಿಗೆ ಒಂದು 15-20 ದಿನದ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೆ. ನೋಡೋಣ ನಮ್ಮ ಹೈಕಮಾಂಡ್ ಏನು ಮಾಡ್ತಾರೆ ವಿಷಯದ್ದು ಅಂತ ನೋಡೋಣ. ಬಿಜೆಪಿಯಿಂದ ಬಂದಂಥವ್ರು ಕೂಡ CPI ಅವ್ರಿಗೆ ಸೌದಿಯವ್ರಿಗೂ ಕೊಡಬೇಕು ಅನ್ನೋ ವಿಚಾರ ಯಾರ್ಯಾರು ಕೊಡ್ತಾರೆ ನೋಡೋಣ. ಇಲ್ಲ ವೈಯಕ್ತಿಕ ಅಭಿಪ್ರಾಯ ಇಲ್ಲ, ಹೈಕಮಾಂಡ್ ಡಿಸಿಷನ್ ಇರ್ತೈತೆ ಅದ್ರಾಗ. ನನ್ನ ವೈಯಕ್ತಿಕವಂಥ ಅಭಿಪ್ರಾಯ ಏನು ಹೇಳೋಕ್ಕಾಗಲ್ಲ. ನಾನು ಕೂಡ ಒಬ್ಬ ಆಕಾಂಕ್ಷಿನೇ. ನೋಡೋಣ, ಈಗ ಬಂತಲ್ಲ, ಈಗ ಟೈಮ್ ಬಂತು. ಹೋದ ಬಾರಿ ಕೂಡ ನಾವು ಸದನದಲ್ಲಿ ನಾವು ಅದ್ರ ಬಗ್ಗೆ ನಾವು ಅಪ್ಲಿಕೇಶನ್ ಕೊಟ್ಟಿದ್ವಿ. ಇವು ನಮ್ಮ ಸ್ಪೀಕರ್ ಅವರಿಗೆ ಪರ್ಮಿಷನ್ ಕೇಳಿದ್ವಿ. ಬಟ್ ಹೋದ ಬಾರಿಗೆ ಸದನ ನಡೀಲಿಲ್ಲ. ಯಾಕಂದರೆ ಮೂಢ ಹಗರಣದಿಂದ BJP ಅವರು ಒಂದು ದಿನ ಕೂಡ ಸದನ ನಡೆಯಕ್ಕೆ ಬಿಡಲಿಲ್ಲ. ಆ ಟೈಮಲ್ಲಿ ನಮ್ಗೆ ಯಾರಿಗೂ ಮಾತಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಈ ಸಲ ನನಗನ್ಸ ಮಟ್ಟಿಗೆ ಕೊಡ್ತಾರೆ. ಇಲ್ಲ, ಎಲ್ಲರೂ ಅದಲ್ಲ, ಆ ಥರ ಏನಿಲ್ಲ. ಅವರು ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಬಟ್ ಆ ಥರ ಏನಿಲ್ಲ. ಎಲ್ಲರೂ ನಾಳೆಲ್ಲರೂ ಕರೆದಾರ. ನೋಡಿರಿ, ಬನ ಹೋಲ್ಸೋಕ್ಕಾಗಲ್ಲ. ಅವರು BJP ಗೌರ್ಮೆಂಟ್ ಇದ್ದಾಗೂ ಮಾಡ್ಯಾರ. ಅವರು ನ್ಯಾಯ ಸಿಗುವವರೆಗೂ ಮತ್ತು ಅವ್ರು ಹೋರಾಟ ಮಾಡವ್ರೆ. ನ್ಯಾಯ ಸಿಗೋ ಮಟ್ಟ ಹೋರಾಟ ಮಾಡವ್ರೆ. ಅದಕ್ಕೆ ನಾವು ಬೇಡ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಈಗ ನಮ್ಮ ಸರ್ಕಾರ ಇದ್ದರೂ ಕೂಡ ನಾವು ಹೆಂಗೆ ಬೇಡ ಅಂತ ಹೇಳೋಕ್ಕಾಗುತ್ತೆ? ಅವ್ರಿಗೆ ಬೇಡ ಅಂತ ಹೇಳುವಂಥ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಇವತ್ತು ಅವರು ಕೇಳಕತ್ತಿದ್ದು ಸೆಂಟ್ರಲ್ OBC ಕೊಡಿ ಅಂತ ಕೇಳ್ತಾರೆ. 2A ಕೇಳಕತ್ತಿದ್ರು. ಯಾಕಂದರೆ ಅದು ಅವ್ರ ರಿಸರ್ವೇಷನ್ ಪಾಲಿಸಿ ಫಿಕ್ಸ್ ಮಾಡ್ಕೊಂಡ್ರೆ ಕಷ್ಟ ಐತಿ ಕರೆ. ಬಟ್ ಆದರೆ ನಮಗೆ ನಮ್ಮ ಸಮಾಜಕ್ಕೆ ಮಾಡಿಕೊಡಿ ಅನ್ನೋಂಥ ಅವ್ರು ಒತ್ತಾಯ ಐತಿ. ಬಟ್ ಅದಕ್ಕೆ ನಾವು ಯಾರಿಲ್ಲ ಅಂತ ಹೇಳೋಕ್ಕಾಗತ್ತೆ? ಅದೇ ನಮಗಂತೂ ಅಪ್ಲೈ ಆಗಲ್ಲ. ಅದು ನಮಗೇನು ಅಪ್ಲೈ ಇಲ್ಲ. ನಾವು ಹೋರಾಟಕ್ಕೆ ಹೋಗ್ತೀವಿ, ಅದ್ರಾಗ ಏನು ಪ್ರಶ್ನೆ ಇಲ್ಲ. ನಾವು ಹೋರಾಟಕ್ಕೆ ಹೋಗ್ತೀವಿ. ನಾವು ಹುಟ್ಟ ಹೋರಾಟಗಾರರು. ನಾವು ಹೋರಾಟಕ್ಕೆ ಹೋಗ್ತೀವಿ. ಪಾಪ ಮಂತ್ರಿ ಆಸೆ ಇಟ್ಕೊಂಡು ಇರ್ಬೋದು ಕರೆ. ಬಟ್ ಅದೇ ನನಗೆ ಗುರ್ತಿಲ್ಲ. ನಾ ಮಾತ್ರ ಹೋಗ್ತೀನಿ. ಉಳಿದಾರ್ದು ಏನು ನನಗೆ ಗುರ್ತಿಲ್ಲ. ನಾನು ಹೋಗ್ತೀನಿ. ಇಲ್ಲ, ಅವ್ರು ಬಿಟ್ಟಂಥ ವಿಚಾರ ಅದು. ನಾವೇನು ಮಾಡೋಕ್ಕಾಗತ್ತೆ? ಆ ಶಾಸಕರಿಗೆ ಬಿಟ್ಟಂಥ ವಿಚಾರ. ಸರ್ಕಾರ ಯಾಕೆ ಆಡ್ತದೆ? ಸರ್ಕಾರ ನನಗೆ ಹಂಗಂದ್ರೆ ಸಿದ್ದರಾಮಯ್ಯ ಹೋಗ್ಬೇಡ ಅಂತ ಹೇಳ್ಬೇಕಿತ್ತಲ್ಲ. ನನಗೇನು ಹೇಳಿ ಸಿದ್ದರಾಮಯ್ಯ ಹೋಗ್ಬೇಡ ಅಂತ ಯಾಕೆ DK ಶಿವಕುಮಾರ್ ಅವ್ರು ಹೇಳಿಲ್ಲ, ಸಿದ್ದರಾಮಯ್ಯ ಅವರು ಹೇಳಿ ನಮ್ಗೆ. ಇಬ್ಬರು ಹೇಳಿ ನಮ್ಗೆ. ನಾವೇನು ಹೋಗ್ಬೇಡ ಅಂತ ನಮ್ಗೆ ಹೇಳಿಲ್ಲ. ನಾವು ಹೋಗ್ತೀವಿ. 2-3 ಮಂದಿ ಕೇಳಕತ್ತಾರ. ಬಟ್ ಇನ್ನೂ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಎಲ್ಲೂ ಹೊರಗೆ ಅಷ್ಟೇ ನಿಮ್ಮ ಮಾಧ್ಯಮದಲ್ಲಿ ಬರೋದು. ಇನ್ನೂ ಮೀಟಿಂಗ್ ಏನಾಗಿಲ್ಲ ಅದ್ರ ಬಗ್ಗೆ. ಇನ್ನೂ ಟೈಮ್ ತೊಗೊಳುತ್ತೆ ಸರ್. ಯಾರ ಬಗ್ಗೆ ಮಾಹಿತಿ ಅಂದರೆ ಅವರು ಮಿನಿಸ್ಟರ್ ಅದರ. TK ಅವರಿಗೆ ಜಾಸ್ತಿ ಕೆಲಸ ಮಾಡೋಕೆ ಅವ್ರಿಗೆ ಕೂಡ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ. ಬಿಕಾಸ್ ಆಫ್ ದ್ಯಾಟ್ ಚೇಂಜ್ ಮಾಡಕತ್ತಾರೆ. TK ಅವರು ಮತ್ತೆ ಚೇಂಜ್ ಮಾಡಂತೂ ಹೇಳಿರ್ಬೋದು. ಇಲ್ಲ, ನಮ್ಮಲ್ಲೇ ಪಾಪ ಇದು ನಾವು ಸೂಕ್ತ ಅಂತ ನಾವು ಹೇಳಿದ್ರೆ ಏನು ಅವ್ರು ಮಾಡೋದಿಲ್ಲ. ನಮ್ಮ ಪಕ್ಷ ಬಟ್ ಪಕ್ಷದಲ್ಲಿ ಅದನ್ನು ಯಾವುದೂ ಕೇಳಂಗಿಲ್ಲ. ನಮ್ಮ ಹೈಕಮಾಂಡು ಸಾಕಷ್ಟು ಇವತ್ತು ಸಬಲವಾಗೈತಿ. ಯಾರು ಕೇಳಿದ್ದು ಮಾಡಂಗಿಲ್ಲ. ನಮ್ಗೆ ಯಾರು ಒಳ್ಳೆಯವ್ರು ಅನಿಸ್ತಾರೆ ಅವ್ರು ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು ಸರ್.